1990ರ ದಶಕದ ಬಾಲಿವುಡ್‌ನಲ್ಲಿ ಪ್ರತಿ ಶುಕ್ರವಾರ ಹೊಸ ಸಿನಿಮಾಗಳು ಬಿಡುಗಡೆಯಾಗುತ್ತಿದ್ದವು. ಸ್ಟಾರ್ ನಟರ ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಸಾಮಾನ್ಯವಾಗಿತ್ತು. ಆದರೆ ಒಂದೇ ಕುಟುಂಬದ ಇಬ್ಬರು ದಿಗ್ಗಜರು ಬೇರೆ ಬೇರೆ ಸಿನಿಮಾಗಳ ಮೂಲಕ ಅದೇ ಅವಧಿಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಾಗ ಕುತೂಹಲ ಮತ್ತಷ್ಟು ಹೆಚ್ಚಾಗುತ್ತಿತ್ತು. ಅಂತಹ ಒಂದು ಕುತೂಹಲಕಾರಿ ಅಧ್ಯಾಯ ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಅವರ ವೃತ್ತಿ ಜೀವನದಲ್ಲೂ ನಡೆದಿದೆ. ಒಬ್ಬರು ತಮ್ಮ ಪುತ್ರರಿಗಾಗಿ ನಿರ್ಮಿಸಿದ ಸಿನಿಮಾಗಳ ಮೂಲಕ ಭರ್ಜರಿ ಯಶಸ್ಸು ಕಂಡರೆ, ಮತ್ತೊಬ್ಬರ ನಿರ್ದೇಶನದ ಪ್ರಯತ್ನ ಬಾಕ್ಸ್ ಆಫೀಸ್ನಲ್ಲಿ ಸೋಲು ಕಂಡಿತ್ತು. ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಬಾಲಿವುಡ್ನ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲಿ ಒಬ್ಬರು. ಇಬ್ಬರು ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿ ಪ್ರೇಕ್ಷಕರ ಮನಗೆದ್ದಿದ್ದರು. ಆದರೆ 1990ರ ದಶಕದಲ್ಲಿ ಅವರ ವೃತ್ತಿ ಜೀವನ ಹೊಸ ಹಂತಕ್ಕೆ ಕಾಲಿಟ್ಟಿತ್ತು. ಧರ್ಮೇಂದ್ರ ತಮ್ಮ ಪುತ್ರರಾದ ಸನ್ನಿ ಡಿಯೋಲ್ ಮತ್ತು ಬಾಬಿ ಡಿಯೋಲ್ ಅವರ ವೃತ್ತಿ ಜೀವನಕ್ಕೆ ಬಲವಾದ ಅಡಿಪಾಯ ಹಾಕಲು ನಿರ್ಮಾಣದತ್ತ ಗಮನ ಹರಿಸಿದರು. ಮತ್ತೊಂದೆಡೆ ಹೇಮಾ ಮಾಲಿನಿ ಕೂಡ ನಿರ್ದೇಶನ ಮತ್ತು ನಿರ್ಮಾಣದ ಮೂಲಕ ತಮ್ಮದೇ ಆದ ಪ್ರಯೋಗಕ್ಕೆ ಮುಂದಾದರು. 1990ರಲ್ಲಿ ಸನ್ನಿ ಡಿಯೋಲ್ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡುವ ಉದ್ದೇಶದಿಂದ ಧರ್ಮೇಂದ್ರ ಘಾಯಲ್ ಸಿನಿಮಾವನ್ನು ನಿರ್ಮಿಸಿದರು. ರಾಜ್‌ಕುಮಾರ್ ಸಂತೋಷಿ ನಿರ್ದೇಶನದ ಈ ಸಿನಿಮಾದಲ್ಲಿ ಸನ್ನಿ ಡಿಯೋಲ್ ಅಜಯ್ ಮೆಹ್ರಾ ಎಂಬ ಬಾಕ್ಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ತನ್ನ ಸಹೋದರನ ಸಾವಿಗೆ ಕಾರಣರಾದವರ ವಿರುದ್ಧ ಹೋರಾಡುವ ನಾಯಕನ ಕತೆ ಪ್ರೇಕ್ಷಕರಿಗೆ ಹೊಸ ರೀತಿಯ ಆ್ಯಕ್ಷನ್ ಅನುಭವ ನೀಡಿತ್ತು. ಘಾಯಲ್ 1990ರ ಜೂನ್ 22ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಅದೇ ದಿನ ಆಮಿರ್ ಖಾನ್ ಅಭಿನಯದ ದಿಲ್ ಕೂಡ ತೆರೆ ಕಂಡಿತ್ತು. ಎರಡು ದೊಡ್ಡ ಸಿನಿಮಾಗಳು ಒಂದೇ ದಿನ ಬಿಡುಗಡೆಯಾಗಿದ್ದರೂ ಘಾಯಲ್ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಸುಮಾರು 2.5 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಭಾರತದಲ್ಲಿ ಸುಮಾರು 20 ಕೋಟಿ ರೂಪಾಯಿ ಗಳಿಸಿತು ಎನ್ನಲಾಗಿದೆ. ಈ ಯಶಸ್ಸಿನೊಂದಿಗೆ ಸನ್ನಿ ಡಿಯೋಲ್ ಅವರ ವೃತ್ತಿ ಜೀವನ ಮತ್ತೊಮ್ಮೆ ವೇಗ ಪಡೆದುಕೊಂಡಿತು. ಸಿನಿಮಾಗೆ ಹಲವು ಫಿಲ್ಮ್‌ಫೇರ್ ಪ್ರಶಸ್ತಿಗಳ ಜೊತೆಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯೂ ದೊರೆಯಿತು. ಸನ್ನಿ ಡಿಯೋಲ್ ಯಶಸ್ಸಿನ ಬೆನ್ನಲ್ಲೇ ಹೇಮಾ ಮಾಲಿನಿ ಕೂಡ ನಿರ್ದೇಶನದತ್ತ ಹೆಜ್ಜೆ ಇಟ್ಟರು. 1992ರಲ್ಲಿ ದಿಲ್ ಆಶ್ನಾ ಹೈ ಸಿನಿಮಾವನ್ನು ನಿರ್ದೇಶಿಸಿದರು. ತನ್ನ ಜೈವಿಕ ತಾಯಿಯನ್ನು ಹುಡುಕುವ ಯುವತಿಯ ಕಥೆಯನ್ನು ಆಧರಿಸಿದ ಈ ಚಿತ್ರದಲ್ಲಿ ದಿವ್ಯಾ ಭಾರತಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು. ದಿಲ್ ಆಶ್ನಾ ಹೈ ಸಿನಿಮಾದ ಅತ್ಯಂತ ವಿಶೇಷ ಸಂಗತಿಯೆಂದರೆ ಶಾರುಖ್ ಖಾನ್ ಅವರ ಪಾತ್ರ. ಆಗಷ್ಟೇ ಕಿರುತೆರೆಯಲ್ಲಿ ಗುರುತಿಸಿಕೊಳ್ಳುತ್ತಿದ್ದ ಶಾರುಖ್ ಖಾನ್ ಅವರನ್ನು ಹೇಮಾ ಮಾಲಿನಿ ಸಿನಿಮಾದ ಪ್ರಮುಖ ಪಾತ್ರಕ್ಕೆ ಆಯ್ಕೆ ಮಾಡಿದ್ದರು. ಬಾಲಿವುಡ್ನ ಬಾದ್‌ಶಾ ಆಗುವ ಮುನ್ನವೇ ಶಾರುಖ್ ಅವರ ಪ್ರತಿಭೆಯನ್ನು ಗುರುತಿಸಿದವರಲ್ಲಿ ಹೇಮಾ ಮಾಲಿನಿ ಕೂಡ ಒಬ್ಬರಾಗಿದ್ದರು. ದಿಲ್ ಆಶ್ನಾ ಹೈ 1992ರ ಡಿಸೆಂಬರ್ 25ರಂದು ಬಿಡುಗಡೆಯಾಯಿತು. ಜಿತೇಂದ್ರ, ಮಿಥುನ್ ಚಕ್ರವರ್ತಿ, ಡಿಂಪಲ್ ಕಪಾಡಿಯಾ, ಅಮೃತ್ ಸಿಂಗ್ ಸೇರಿದಂತೆ ದೊಡ್ಡ ತಾರಾ ಬಳಗವಿದ್ದರೂ ಸಿನಿಮಾ ನಿರೀಕ್ಷಿತ ಯಶಸ್ಸು ಗಳಿಸಲಿಲ್ಲ. ಸುಮಾರು 2.5ರಿಂದ 3 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಚಿತ್ರವು ದೇಶೀಯ ಬಾಕ್ಸ್ ಆಫೀಸ್‌ನಲ್ಲಿ ಸುಮಾರು 1.5ರಿಂದ 2 ಕೋಟಿ ರೂಪಾಯಿ ಗಳಿಸಿತು ಎನ್ನಲಾಗಿದೆ. ಪರಿಣಾಮವಾಗಿ ಸಿನಿಮಾ ಭಾರೀ ಸೋಲು ಕಂಡಿತು. 1995ರಲ್ಲಿ ಧರ್ಮೇಂದ್ರ ಮತ್ತೊಮ್ಮೆ ತಮ್ಮ ಕುಟುಂಬದ ಬ್ಯಾನರ್ ಮೂಲಕ ದೊಡ್ಡ ಪ್ರಯತ್ನ ಮಾಡಿದರು. ತಮ್ಮ ಕಿರಿಯ ಪುತ್ರ ಬಾಬಿ ಡಿಯೋಲ್ ಅವರನ್ನು ನಾಯಕನಾಗಿ ಪರಿಚಯಿಸುತ್ತಾ ಬರ್ಸಾತ್ ಸಿನಿಮಾ ನಿರ್ಮಿಸಿದರು. ರಾಜ್‌ಕುಮಾರ್ ಸಂತೋಷಿ ನಿರ್ದೇಶನದ ಈ ಸಿನಿಮಾದಲ್ಲಿ ಟ್ವಿಂಕಲ್ ಖನ್ನಾ ಕೂಡ ನಾಯಕಿಯಾಗಿ ಬಾಲಿವುಡ್‌ಗೆ ಪಾದಾರ್ಪಣೆ ಮಾಡಿದರು. ಸುಮಾರು 8.25 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾದ ಬರ್ಸಾತ್ ಬಾಕ್ಸ್ ಆಫೀಸ್‌ನಲ್ಲಿ ಸುಮಾರು 33ರಿಂದ 34 ಕೋಟಿ ರೂಪಾಯಿ ಗಳಿಸಿತು ಎನ್ನಲಾಗಿದೆ. ಸಿನಿಮಾ ಸೂಪರ್ ಹಿಟ್ ಆಗುವುದರ ಜೊತೆಗೆ ಬಾಬಿ ಡಿಯೋಲ್ ಅವರ ವೃತ್ತಿ ಜೀವನಕ್ಕೂ ಭರ್ಜರಿ ಆರಂಭ ನೀಡಿತು.
ನದೀಮ್ ಶ್ರವಣ್ ಅವರ ಸಂಗೀತ ಕೂಡ ಸಿನಿಮಾದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. 1990ರ ದಶಕದ ಈ ಅಧ್ಯಾಯ ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಇಬ್ಬರಿಗೂ ವಿಭಿನ್ನ ಅನುಭವ ನೀಡಿತು. ಧರ್ಮೇಂದ್ರ ತಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಸನ್ನಿ ಡಿಯೋಲ್ ಮತ್ತು ಬಾಬಿ ಡಿಯೋಲ್ ಅವರ ವೃತ್ತಿಜೀವನಕ್ಕೆ ಬಲವಾದ ಬೆಂಬಲ ನೀಡಿದರು. ಘಾಯಲ್ ಮತ್ತು ಬರ್ಸಾತ್ ಯಶಸ್ಸು ಅವರ ನಿರ್ಮಾಪಕನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಹೇಮಾ ಮಾಲಿನಿಯ ದಿಲ್ ಆಶ್ನಾ ಹೈ ಬಾಕ್ಸ್ ಆಫೀಸ್ನಲ್ಲಿ ವಿಫಲವಾದರೂ ಇದೇ ಸಿನಿಮಾದ ಮೂಲಕ ಮುಂದೊಂದು ದಿನ ಬಾಲಿವುಡ್ನ ಬಾದ್ಶಾ ಆಗಲಿದ್ದ ಶಾರುಖ್ ಖಾನ್ಗೆ ದೊಡ್ಡ ಪರದೆಯಲ್ಲಿ ಅವಕಾಶ ನೀಡಿದ ಹೆಗ್ಗಳಿಕೆ ಅವರ ಪಾಲಾಯಿತು.